ಸಿಂಹರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು ಸಂಚಾರ ಅಂದರೆ ಲಾಭದಲ್ಲಿ ಇರ್ತಕ್ಕಂತಹ ಗುರು ಎಲ್ಲ ಥರ ಲಾಭವನ್ನು ಕೊಡ್ತಾನೆ. ಆದರೆ ತಾಯಿಯ ಆರೋಗ್ಯದಲ್ಲಿ ತುಂಬ ಗಮನವನ್ನು ವಹಿಸಬೇಕಾಗುತ್ತೆ. ತಾಯಿಯ ಆರೋಗ್ಯ ಕೆಡುತ್ತೆ. 1 ವರ್ಷ 6 ತಿಂಗಳ ಕಾಲ ನೀವು ಆಸ್ಪತ್ರೆಗೋಸ್ಕರ ನೀವು ಖರ್ಚನ್ನು ಮಾಡಬೇಕಾಗುತ್ತೆ. ಹಾಗಾಗಿ ತಾಯಿ ಆರೋಗ್ಯದ ಮೇಲೆ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ತಾಯಿಂದಿರಿಗೆ ಅಂದರೆ ಆ ಮಕ್ಕಳು ತಾಯಿ ಬಗ್ಗೆ ತುಂಬ ಗಮನವನ್ನು ವಹಿಸಿದ್ರೆ ತುಂಬ ಒಳ್ಳೆಯದು. ಜೊತೆಯಲ್ಲಿ ಸಿಂಹರಾಶಿಯವರಿಗೆ ದುಡುಕು ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಆಗುತ್ತೆ, ಸಿಟ್ಟು ಜಾಸ್ತಿ ಆಗುತ್ತೆ. ನಾನೆಲ್ಲನೂ ಮಾಡಿಬಿಡ್ತೀನಿ ಅನ್ನುವಂಥ ಮಟ್ಟಿಗೆ ಹೋಗ್ತಾರೆ. ಅದರಲ್ಲೂ ಸಹ ಗಮನ ಕೊಡಬೇಕು. ಕೇತು ಯಾವುದೇ ಕಾರಣಕ್ಕೂ ವಿವಾದ ಅಂದರೆ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಆರಾಧನೆ ಮಾಡ್ತಕ್ಕಂಥದ್ದು ಹೀಗೆಲ್ಲ ಮಾಡಬೇಕು. ಪಂಚಮ ಸ್ಥಾನದಲ್ಲಿ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಇದ್ದರೆ, ಸೂರ್ಯ ಇದ್ದರೆ, ಶುಕ್ರ ಇದ್ದರೆ, ಈ ಬುಧ ಇದ್ದರೆ ನೀವು ಬುದ್ಧಿಗೋಸ್ಕರ, ಭೂಮಿಗೋಸ್ಕರ ಮತ್ತು ಅಣ್ಣ ತಮ್ಮಂದಿರ ಸಹೋದರ ಸಂಬಂಧಪಟ್ಟಿರೋದಕ್ಕೋಸ್ಕರ ಕಲಹ ಆಗುತ್ತೆ, ಜಗಳವಾಗುತ್ತೆ, ಭೂಮಿ ವ್ಯಾಜ್ಯಗಳಾಗುತ್ತೆ. ಕೌಟುಂಬಿಕದಲ್ಲಿ ತುಂಬಾ ಸಮಸ್ಯೆಗಳನ್ನು ಮಾಡ್ಕೋಬೇಕಾಗುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಲ ಮಾಡ್ಕೊಳ್ಳುವಂಥ ಸ್ಥಿತಿಗಳು ತುಂಬಾ ಸಿಂಹರಾಶಿಯವರು ಆಗಬೇಕಾಗಿ ಬರುತ್ತೆ. ಭಾಳ ಎಚ್ಚರಿಕೆಯಿಂದ ಈ ಒಂದು ವರ್ಷ ಮತ್ತು 6 ತಿಂಗಳ ಮಾತ್ರ ವಾಹನ ವೆಹಿಕಲ್ಲು ಪ್ರಯಾಣದಲ್ಲಿ ಎಚ್ಚರಿಕೆ, ಸ್ಲಿಪ್ಪಾಗಿ ಬೀಳುವಂಥ ಸಾಧ್ಯತೆಗಳು ಇರುತ್ತೆ.